ಇನ್ನು ನೆನ್ನೆ ಮೈಸೂರಿನಲ್ಲಿ ಕಾಂಗ್ರೆಸ್ ಒಂದು ಸಾಧನಾ ಸಮಾವೇಶ ಅಂತ ಮಾಡಿತ್ತು. ಆ ಸಾಧನಾ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಅವಮಾನ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ನಿನ್ನೆ ಸಮಾರಂಭದಲ್ಲಿ ಯಾವ ಅವಮಾನವೂ ಮಾಡಿಲ್ಲ. ನನಗೆ ಹೇಳೇ ಡಿ.ಕೆ.ಶಿ ಈ ಒಂದು ಸಮಾವೇಶದಿಂದ ಅರ್ಧಕ್ಕೆ ಎದ್ದು ಹೋದ್ರು. ಆದ್ರಿಂದ ನಾನು ಅವ್ರ ಹೆಸರನ್ನು ಹೇಳಲಿಲ್ಲ ಅಷ್ಟೇ. ವೇದಿಕೆ ಮೇಲೆ ಇಲ್ದವ್ರನ್ನ ಸ್ವಾಗತ ಮಾಡಕ್ಕಾಗತ್ತಾ? ಬಿಜೆಪಿ ಇದೆಯಲ್ಲ, ಇದು ಮೊಸರಲ್ಲೂ ಕಲ್ಲು ಹುಡುಕೋ ಕೆಲಸ ಮಾಡುತ್ತಷ್ಟೇ. ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲು ಅಂತಾರಲ್ಲ, ಹಂಗೆ ಮಾಡ್ತಾ ಇದೆ ಅಷ್ಟೇ. ಇಬ್ಬರ ನಡುವೆ ಒಡಕು ಮೂಡಿಸುವ ಪ್ರಯತ್ನ, ಅಂದ್ರೆ ತಂದು ಹಾಕೋ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ. ರಾಜಕೀಯ ಲಾಭ ಪಡೆಯುವ ಭ್ರಮೆಯಲ್ಲಿ ಬಿಜೆಪಿ ಇದೆ. ಕಬಿನಿ ಜಲಾಶಯದಲ್ಲಿ ಈ ರೀತಿಗೆ ಸಿಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಬಿನಿ ಜಲಾಶಯ ಅಂತ ಹೇಳಿದ್ರೆ ಅವರು ಬಾಗಿನ ಅರ್ಪಿಸೋಕೆ ಹೋಗಿದ್ದಾರೆ. ಆಗ ಮಾಧ್ಯಮದವರು ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಏನಾಯ್ತು ಅಂದ್ರೆ, ನೆನ್ನೆ ಸಾಧನಾ ಸಮಾವೇಶ ಮೈಸೂರಿನಲ್ಲಿತ್ತು. ಅಂಡ್ ಹಲವಾರು ಕೋಟಿಯನ್ನ ಹಾಕಿ 2,500 ಕೋಟಿ ಹತ್ತತ್ರ ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಕೈಗೆತ್ಕೊಂಡಿದ್ರು. ಅದಕ್ಕೆ ಶಂಕುಸ್ಥಾಪನೆ ಎಲ್ಲ ಆಯ್ತು. ಬಟ್ ಕಾರಣಾಂತರಗಳಿಂದ ಕಾರ್ಯಕ್ರಮದ ಆರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎದ್ದು ಹೋಗಿದ್ರು. ಸಿದ್ದರಾಮಯ್ಯ ಅವರು ಭಾಷಣ ಆರಂಭ ಮಾಡ್ಬೇಕಾದ್ರೆ ಅಲ್ಲಿರೋರು ಎಲ್ಲರೂ ಹೆಸರು ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಹೆಸರು ಹೇಳಿರ್ಲಿಲ್ಲ. ಪಕ್ಕದಲ್ಲಿರೋರು ಬಂದು ಕಾಂಗ್ರೆಸ್ ಕಾರ್ಯಕರ್ತರ ಯಾರೋ ಸರ್ ಡಿ.ಕೆ. ಹೆಸರು ಹೇಳಿ ಅಂದಿದ್ದಕ್ಕೆ ಆ ಲಾಯರ್ಗೆ ಬೈದಿದ್ರು, ಅವರು ಕಾರ್ಯಕರ್ತರಿಗೆ ಬೈದಿದ್ರು. ಅದನ್ನ ಬಿಜೆಪಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ. ಅಂಥದ್ದೇನಿಲ್ಲ, ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆಗೆ ಮುಂದಾಗಿದ್ದಾರೆ. ಬಿಜೆಪಿಯವರು ಮೊಸರು ಕಲ್ಲು ಹುಡ್ಕೋವಂಥವ್ರು ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು, ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಮಾಡ್ತಾರೆ ಅಲ್ವಾ? ಹೆಸರು ಹೇಳೋದು, ಯಾರು ಇರ್ತಾರೆ ಅವ್ರಿಗೆ ಹೆಸರು ಹೇಳೋದು. ಅವಮಾನ ಎಲ್ಲಿ ಮಾಡ್ದು? ನೀವು ಅವ್ರು ಕೇಳಿದ್ರೇನ್ರಿ? ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು. ನೋಡಪ್ಪ, ಇಲ್ಲಿ ಯಾರನ್ನು ನಾವು ಡಿ.ಕೆ. ಶಿವಕುಮಾರ್ಗೆ ಸ್ವಾಗತ ಮಾಡಿದ್ದೀವಿ. ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ. ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ. ಅವ್ರು ಇರ್ಲಿಲ್ಲ ಅಲ್ಲಿದ್ರ ಅದ ಅವಮಾನ ಹೆಂಗೆ? ಯಾವ ನಮ್ಮಿಬ್ಬರ ಮಧ್ಯೆ ಒಡಕುಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಅವರು. ಆ ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರ್ತಾರೆ. ಇರ್ಲಿಲ್ಲ. ಬಿಜೆಪಿಯವರು ಮೊಸರು ಕಲ್ಲು ಹುಡ್ಕೋವಂಥವ್ರು ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು, ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಮಾಡ್ತಾರೆ ಅಲ್ವಾ? ಹೆಸರು ಹೇಳೋದು, ಯಾರು ಇರ್ತಾರೆ ಅವ್ರಿಗೆ ಹೆಸರು ಹೇಳೋದು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಸುರೇಶ್ ನೀಡ್ತಾರೆ. ಸುರೇಶ್, ನೆನೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವ್ರು ಮಾತಾಡಿದ ಹಂಗೆ ಇತ್ತು, ಒಂದ್ ರೀತಿ ಡಿ.ಕೆ. ಶಿವಕುಮಾರ್ ಅವರ ಕಾಲೆಳ್ದಂಗೆ ಇತ್ತು. ಬಟ್ ಈಗ ಅದನ್ನ ತೇಪೆ ಹಚ್ಚುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಓಕೆ, ಏನ್ ಹೇಳಿದ್ರು? ವಿದ್ಯೆ, ನಿನ್ನೆ ಮೈಸೂರಿನ ಸಾಧನಾ ಸಮಾವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಎದ್ದು ಹೋದಂತ ಸಂದರ್ಭದಲ್ಲಿ ಅವರನ್ನ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಹೇಳೋದಕ್ಕೆ ಅಲ್ಲಿದ್ದಂತಹ ಕಾಂಗ್ರೆಸ್ನ ಮುಖಂಡರು ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಗದರಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರು ಒಂದಷ್ಟು ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ನಡುವಿನ ಬಿರುಕು ಮೂಡ್ಕೊಂಡಿದೆ ಅಂತೇಳಿ ಇವತ್ತು ಅದನ್ನ ತೇಪೆ ಹೆಚ್ಚುವಂತ ಕೆಲಸಕ್ಕೆ ಡಿ.ಕೆ.ಶಿ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಮುಂದಾದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಮತ್ತೆ ಡಿ.ಕೆ.ಶಿ ಮಧ್ಯೆ ಏನೂ ಇಲ್ಲ, ಅವರು ಸಭೆಯಲ್ಲಿ ನನಗೆ ಡೆಲ್ಲಿಗೆ ಹೋಗ್ತೇನೆ ಅಂತ ಹೇಳಿ ಹೊರಟ್ರು ಅಷ್ಟೇ. ಅದನ್ನ ಬಿಟ್ಟು ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಅದು ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾನು ಸಾಧನಾ ಸಮಾವೇಶದಲ್ಲಿ ನಾನು ಡೆಲ್ಲಿಗೆ ಹೋಗ್ಬೇಕಾಗಿತ್ತು, ವಕೀಲರಿಗೆ ನಾನು ಟೈಮ್ ಅನ್ನ ಕೊಟ್ಟಿದ್ದೆ, ಹೀಗಾಗಿ ಡೆಲ್ಲಿಗೆ ಹೋಗಿ ಮೀಟ್ ಮಾಡುವ ಕಾರಣಕ್ಕಾಗಿ ನಾನು ಅಲ್ಲಿಂದ ಅರ್ಧಕ್ಕೆ ಹೋಗಿದ್ದೆ, ಅಷ್ಟನ್ನ ಬಿಟ್ಟು ಬೇರೆ ಏನೂ ಇಲ್ಲ. ನಾನು ಮತ್ತೆ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ಪಕ್ಕದಲ್ಲಿ ಇದ್ದೇವೆ, ಬೇಕಾದ್ರೆ ಕೇಳಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಈ ವಿಚಾರದಲ್ಲಿ ಮೊದಲಿಗೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ ಸಂದರ್ಭದಲ್ಲಿ ಸುಮಾರು 5 ನಿಮಿಷಗಳ ಕಾಲ ಸಿಎಂ ಸಿದ್ದರಾಮಯ್ಯರು ಹಿಂಭಾಗದಲ್ಲಿ ವೇಟ್ ಮಾಡಿದ್ರು. ಬಳಿಕ ಮಾಧ್ಯಮದವರು ಕರೆದಂತ ಸಂದರ್ಭದಲ್ಲಿ ಡಿ.ಕೆ.ನೇ ಎಲ್ಲ ಹೇಳಿದ್ದಾರಲ್ಲ, ನಾನೇನು ಹೇಳಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಒಲ್ಲದ ಮನಸ್ಸಿನಿಂದಲೇ ಬಂದ್ರು. ಆದ್ರೆ ಬಿಜೆಪಿಯ ನಾಯಕರ ಈ ರೀತಿಯಾದಂತಹ ಗುಣಗಾನ ಏನಿದೆ, ಇಬ್ಬರ ನಡುವೆ ಬಿರುಕು ಮೂಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದ್ರೆ ನಿನ್ನೆ ನಡೆದಂತಹ ಸಾಧನಾ ಸಮಾವೇಶದ ಇಬ್ಬರು ನಾಯಕರ ಒಂದು ಬಹಿರಂಗವಾದಂತಹ ಈ ಒಂದು ಬೆಳವಣಿಗೆ ಇವತ್ತು ಅದಕ್ಕೆ ಸ್ಪಷ್ಟೀಕರಣವನ್ನ ಸಿಎಂ ಮತ್ತೆ ಡಿ.ಸಿ.ಎಂ ಇಬ್ರು ಕೊಟ್ಟಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಸುರೇಶ್.
ನೆನ್ನೆ ಸಾಧನಾ ಸಮಾವೇಶವನ್ನ ಮೈಸೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕ್ರಮದ ಆರಂಭದಲ್ಲಿದ್ರು, ಅದಾದ್ಮೇಲೆ ತಕ್ಷಣ ಹೊರಟರು. ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೇಳೇ ಹೊರಟ್ರಂತೆ, ಆ್ಯಂಡ್ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಬಂದರು, ಇವೆಲ್ಲವೂ ಆಯಿತು. ಆದರೆ ಸಿದ್ದರಾಮಯ್ಯ ಅವರು ಸ್ವಲ್ಪ ಕೋಪಗೊಂಡಂಗೆ ಕಾಣಿಸ್ತಾ ಇತ್ತು. ಹಾಗಾಗಿ ಭಾಷಣದ ಆರಂಭದಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವ್ರ ಹೆಸರನ್ನೇ ತಗೊಳ್ಳಿಲ್ಲ. ಯಾರೋ ಅವ್ರ ಆಪ್ತರು ಬಂದು ನೆನಪಿಸಿದಾಗ ಅವ್ರ ಮೇಲೆ ಗರಂ ಆದರು, ಬೆದರಿಸಿದ್ರು. ಈ ವಿಚಾರ ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಲ್ಲ, ಅವರೇ ಬಂದು ಸರ್ ಡಿ ಕೆ ಶಿವಕುಮಾರ್ ಹೆಸರು ಹೇಳಿ ಸರ್ ಅಂತ ಹೇಳಿದ್ರು. ಆದ್ರೆ ಒಪ್ಲಿಲ್ಲ ಸಿದ್ದರಾಮಯ್ಯ ಅವ್ರು, ಕೊನೆಗೂ ಕೂಡ ಹೇಳಿಲ್ಲ. ಆ್ಯಂಡ್ ಸಮಜಾಯಿಷಿ ಕೂಡ ಕೊಟ್ಟರು ಮಾಧ್ಯಮದವ್ರಿಗೆ, ಏನೇನೋ ಅರ್ಥ ಕಲ್ಪಿಸೋದು ಬೇಡ, ಇವ್ರು ಬಂದು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ವೆಲ್ಕಮ್ ಮಾಡಿ ಅಂತ. ಅವ್ರ ವೇದಿಕೆ ಮೇಲೆ ಇಲ್ವಲ್ಲ, ಸುಮ್ಮನೆ ಸ್ವಾಗತ ಯಾಕೆ ಮಾಡೋಣ, ಇದ್ದವ್ರಿಗೆ ಅಷ್ಟೇ ತಾನೇ ಸ್ವಾಗತ ಮಾಡೋದು ಅಂತ ಸಮಜಾಯಿಷಿ ಕೂಡ ಕೊಟ್ಟಿದ್ರು. ಅದನ್ನ ಬಿಜೆಪಿ ಏನ್ ಮಾಡ್ಬಿಡ್ತು, ಇವರಿಬ್ಬರ ನಡುವೆ ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ, ಇದು ಮತ್ತೊಂದು ಮಜಲು, ಅದು ಮತ್ತೊಂದು ಮಗದೊಂದು ಅಂತ ಹೇಳ್ಕೊಂಡು ಹೊರಟರು. ಅದಕ್ಕೆ ಒಲ್ಲದ ಗಂಡನಿಗೆ ಮೊಸರಲ್ಲೂ ಕಲ್ಲು ಅಂತ ಒಂದು ಗಾದೆ ಮಾತು ಕೇಳಿದಿರಲ್ಲ ನೀವು, ಹಂಗೆ ಬಿಜೆಪಿ ಮಾಡ್ತಾ ಇದೆ. ಅಂಡ್ ನಮ್ಮಿಬ್ರು ಮಧ್ಯೆ ತಂದಾಕೋ ಪ್ರಯತ್ನ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯ ಇದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿದ್ದಾರೆ.